ಇಂಟರ್ವ್ಯೂಗೆ. ಆಮೇಲೆ ಸುಮಾರು ಜನ ಮ್ಯಾಕ್ಸ್ ಸಿನಿಮಾದಲ್ಲಿ ಅಷ್ಟೊಂದು ಅಬ್ಬರಿಸಿದಿರಾ. ಆಮೇಲೆ ತುಂಬಾ ಕೊಟ್ಟಿದೆ, ತುಂಬ ಇಡೀ ಕರ್ನಾಟಕದ ಜನರು ಪ್ರೀತಿ ಕೊಟ್ಟಿದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ. ಅಲ್ಲಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ತೋರ್ಸೋಕೆ ಒಂದು ಒಳ್ಳೆ ವೇದಿಕೆ ಆಯಿತು. ಇನ್ನೊಂದಷ್ಟು ಎಕ್ಸ್ಪ್ಲೋಸ್ ಆಯಿತು, ಮಂಜು ಯಾರು, ಉಗ್ರ ಮಂಜು ಯಾರು ಅಂತ. ಅಲ್ಲಿ ಒಳಗೆ ಇರಬೇಕಾದ್ರೆ ಮ್ಯಾಕ್ಸ್ ಸಿನಿಮಾ ಅದೇ ರಿಲೀಸ್ ಆಗಿ ಮ್ಯಾಕ್ಸ್ ಸಿನಿಮಾ ಹಿಟ್ಟಾಗಿದ್ದಕ್ಕೂ ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಬಿಗ್ ಬಾಸ್ ಮನೆಯಿಂದ ತುಂಬಾ ಸಿಕ್ಕಿದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಂಥ ಉಗ್ರ ಮಂಜು ಅವರಿಗೆ ಸುದೀಪ್ ಅವರು ನೀವೇ ಹೇಳ್ತಾ ಇದ್ರಿ, ಬಿರುದನ್ನು ಕೊಟ್ಟರು, ಹೊಗಳಿದ್ರು, ಬೈದಿರೋದು ಉಂಟು. ಸೊ ಎಷ್ಟು ಖುಷಿ ಇದೆ. ಆ್ಯಂಡ್ ಸುದೀಪ್ ಅವ್ರಿಗೆ ರೀಸೆಂಟಾಗಿ ನೀವು ಒಳಗಡೆ ಇದ್ದಾಗ ಸಿಕ್ಕಿರುವಂತಹ ಪ್ರಶಸ್ತಿ ಬಗ್ಗೆ ಐಡಿಯಾ ಇದೆಯಾ? ಅಂದರೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಆ್ಯಕ್ಟರ್ ಫಾರ್ ಪೈಲ್ವಾನ್ ಮೂವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವರಿಗೆ ಅವಾರ್ಡ್ಗಳೆಲ್ಲ ಚಿಕ್ಕದೆ ಅನಿಸುತ್ತೆ ಮೇಡಮ್, ನನಗನ್ಸೋ ಮಟ್ಟಿಗೆ. ಅವರು ನೋಡಿರೋಂಥ ಒಂದು ಸಿನಿಮಾ, ಅವ್ರ ಕಣ್ಣಲ್ಲಿ ನೋಡಿರೋಂಥ ಸಿನಿಮಾ, ಒಂದು ಯಾವುದಾದ್ರು ದೊಡ್ಡ ಯೂನಿವರ್ಸಿಟಿ ಇತ್ತು, ಆ ಯೂನಿವರ್ಸಿಟಿನಲ್ಲಿ ದೊಡ್ಡ ಲೈಬ್ರರಿ ಇತ್ತು, ಸಿನಿಮಾ ಲೈಬ್ರರಿ ಅಂತಂದರೆ ಆ ಸಿನಿಮಾಗಳಿಗೆ ಏನೇನು ಬೇಕು ನಿಮ್ಗೆ ಸಿನಿಮಾಟೋಗ್ರಫಿಗೆ, ಮತ್ತು ಇಲ್ಲಾಂದರೆ ಸೆಟ್ಟು, ಲೈಕ್ ಲೈಟಿಂಗ್ ಬಗ್ಗೆ ಅಥವಾ ಯಾವುದೇ ತೊಗೊಳ್ಳಿ, ಮೇಕಪ್ಪು, ಆ್ಯಕ್ಟಿಂಗು ಯಾವುದೇ ತೊಗೊಳ್ಳಿ, ಎಲ್ಲದಕ್ಕೂ ಮಾಸ್ಟ್ರು ಮೇಡಮ್ ಅವರು. ಪ್ರತಿಯೊಂದು ಗೊತ್ತು ಅವ್ರಿಗೆ, ಆ್ಯಕ್ಟಿಂಗಲ್ಲಿರ್ಬೋದು, ಎಲ್ಲ ಟೆಕ್ನಿಕಲಿ ಎಲ್ಲನೂ ಗೊತ್ತು ಅವ್ರಿಗೆ. ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೊಟ್ಟಿರೋದು, ಸ್ಟೇಟ್ ಅವಾರ್ಡ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಇದೆ. ಅವ್ರು ನ್ಯಾಷನಲ್ ಅವಾರ್ಡು ಸಿಕ್ಕಿದ್ರೂ ಖುಷಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿದ್ರು ದೊಡ್ಡ ಖುಷಿನೇ. ಬಟ್ ಅದೆಲ್ಲದಕ್ಕಿಂತ ಅವ್ರಿಗೆ ಸಿಕ್ಕಿರೋದು ಕೋಟ್ಯಾಂತರ ಜನರ ಪ್ರೀತಿ, ಕೋಟ್ಯಾಂತರ ಜನ ಅಭಿಮಾನಿಗಳು. ಅದ್ರ ಮುಂದೆ ಅವರು ತಿರಸ್ಕಾರ ಮಾಡಿ ಬೇಡ ಅಂತ ನಿರಾಕರಿಸಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ. ನನಗಿನ್ನ ಬೆಸ್ಟ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಸೊ ಅವರು ಕೊಡಿ ಅಂತ ಹೇಳಿ ಅದನ್ನು ಅವ್ರ ದೊಡ್ಡ ಗುಣ ಮೇಡಮ್. ಇವಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ನಾನೇನಾದರೂ ಅಷ್ಟು ನಂಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಬೇಕು, ನಾನು ಆ್ಯಕ್ಟ್ ಮಾಡಬೇಕು, ಅಷ್ಟು ದೊಡ್ಡ ಪಾತ್ರ ಅವ್ರ ಮುಂದೆ ಅವ್ರ ಜೊತೆಗೆ ಅಂತಂದರೆ, ಬಿಕಾಸ್ ಆಫ್ ಅವ್ರ ಪಾತ್ರಗಳು ನೋಡ್ತಾರೆ, ಅವ್ನು ಹೆಂಗೆ ಅಭಿನಯ ಮಾಡ್ತಾನೆ, ಹೆಂಗೆ ಸ್ಟೋರಿಗೆ ಆ ಪಾತ್ರ ಹೇಗೆ ಬೇಕು, ಏನು ಇಂಪಾರ್ಟೆಂಟ್ ಅಂತ ನೋಡೇ ಅವರು ಆ್ಯಕ್ಟ್ ಮಾಡಿಸೋದು, ನೋಡೇ ಆ ಥರದ್ದೆಲ್ಲ ಸೀನ್ಸ್ ಕೊಡೋದು. ಬಟ್ ಅವ್ರ ದೊಡ್ಡ ಗುಣ ಅದು. ಬೇರೆಯವ್ರು ನನಗಿಂತ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡಿರೋಂಥ ಸುಮಾರು ಜನ ಕಲಾವಿದರಿದ್ದಾರೆ ಅಂತ ಹೇಳೋದೆಲ್ಲ ಅವ್ರ ದೊಡ್ಡ ಗುಣ. ಬಟ್ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ನನಗೆ ಖುಷಿ. ಮ್ಯಾಕ್ಸ್ ಸಿನಿಮಾ 1 ಡೇ ಅಲ್ಲಿ 24 ಅವರ್ಸಲ್ಲಿ ಏನಾಗುತ್ತೆ ಅಂತ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅಂದರೆ ಸೀಟ್ ತುದಿಲ್ ತಂದು ಕೂರಿಸುತ್ತೆ, ಕ್ಷಣನೂ ಎಲ್ಲೂ ಕೂಡ ಮಿಸ್ ಮಾಡಬಾರ್ದು ಅಂತ ಅನ್ಸುತ್ತೆ. ನಾನು ನೋಡಿದಾಗ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಸುದೀಪ್ ಅವ್ರ ಜೊತೆಗೆ ಕೂತು ಸಿನಿಮಾ ನೋಡಿದ್ರಿ ಅಂತ ಅನ್ಕೋತೀನಿ ರಾತ್ರಿ. ಎಸ್, ಏನು ಹೇಳಿದ್ರು ಸುದೀಪ್ ಸರ್ ಸಿನಿಮಾ ನೋಡಿ? ಏನು ಅನಿಸ್ತು ನಿಮಗೆ ನಿಮ್ಮ ಸಿನಿಮಾವನ್ನು ನೋಡಿ? ಒಂದು ನೈಟ್ ನಡೆಯುವಂಥ ಸ್ಟೋರಿ ಮ್ಯಾಕ್ಸ್ ಸಿನಿಮಾ. ತುಂಬಾ ಖುಷಿ ಆಯಿತು ನನಗೆ. 1 ಇಯರ್ ಆಗಿತ್ತು ಸಿನಿಮಾ ಎಲ್ಲ ಇದು ಮಾಡಿ. ನಿನ್ನೆ ರಾತ್ರಿ ನೋಡಿದೆ, ಸುದೀಪ್ ಅಣ್ಣ ಜೊತೆಗೆ ಕೂತು ನೋಡಿದೆ. ಅವರು ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದೀವಿ ಕಣ ಆ್ಯಕ್ಟಿಂಗು ಅಂತಂದರು. ನನಗೂ ಖುಷಿ ಆಯಿತು ಸಿನಿಮಾ ನೋಡಿ ಅಷ್ಟೇ. ಇನ್ನೆಲ್ಲ ಜನಗಳು ಅವರು ಇಷ್ಟಪಟ್ಟು ಅವರು ಹೇಗೆ ಅಂತ, ಬಟ್ ಅದನ್ನು ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಜನಗಳು. ಆಮೇಲೆ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬ್ಲಾಕ್ ಬಸ್ಟರ್ ಆಗಿದೆ ಮೂವಿ. ಗುಡ್ ಅಷ್ಟೇ. ನೆಕ್ಸ್ಟ್ ಯಾವ್ದು ಏನು ಸಿನಿಮಾಗಳು ಅನ್ನೋದಷ್ಟೇ. ಬಟ್ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ. ಅದೇ ಏನು ಮಾತಾಡೋಕ್ಕೆ ಆಗ್ತಿಲ್ಲ ರಾತ್ರಿ ಸಿನಿಮಾ ನೋಡಿದ್ದು. ಬಟ್ ಅದೇ ಥಿಯೇಟ್ರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ಸಲ್ಲಿ ಜನಗಳ ಮಧ್ಯೆ ಸಿನಿಮಾ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಬಿಗ್ ಬಾಸ್ ಮನೇಲಿ ಇದ್ದಿದ್ದರಿಂದ. ಬಟ್ ನೆನ್ನೆ ನೋಡಿದ್ದು ಖುಷಿ ಆಗುತ್ತೆ ಅಣ್ಣನ ಜೊತೆಗೆ. ಬಟ್ ಅಣ್ಣಂಗೂ ತುಂಬ ಖುಷಿ ಆಯಿತು ನನ್ನ ಆ್ಯಕ್ಟಿಂಗ್ ನೋಡಿ. ಆಮೇಲೆ ಸುಮಾರು ಜನ ಸಿನಿಮಾ ನೋಡಿರೋರು ಹೇಳ್ತಿದ್ದಾರೆ ದಾಸ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದು ಖುಷಿ ಇದೆ. ಜನಗಳ ಒಪಿನಿಯನ್ ಕೂಡ ಹೌದು. ಬಿಕಾಸ್ ಸುದೀಪ್ ಅವ್ರು ಬಂದಾಗ ಹೇಗೆ ಶಿಳ್ಳೆ ಚಪ್ಪಾಳೆ ಹಾಕ್ತಾ ಇದ್ರು, ಉಗ್ರ ಮಂಜು ಅವ್ರು ಬಂದಾಗಲೂ ಕೂಡ ಅದೇ ಥರ ರೆಸ್ಪಾನ್ಸ್ ಇತ್ತು ಥಿಯೇಟ್ರಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ನಾನು ಕೂತು ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಎಷ್ಟು ಖುಷಿ ಇದೆ ಆ ಬಗ್ಗೆ. ಬಿಕಾಸ್ ಅವರು ದೊಡ್ಡ ಸ್ಟಾರ್, ಸೊ ನೀವು ಕೂಡ ದೊಡ್ಡ ಸ್ಟಾರೇನೆ. ಬಟ್ ಅವರಿಗೆ ಸಿಕ್ಕಂತಹ ಚಪ್ಪಾಳೆ ಶಿಳ್ಳೆಗಳು ಕೂಡ ನಿಮ್ಮ ಪ್ರತಿಯೊಂದು ಡೈಲಾಗ್ಸಿಗೂ, ಅಂದರೆ ಕಾಮಿಡಿನೂ ಇತ್ತು ನಿಮ್ಮ ಡೈಲಾಗಲ್ಲಿ, ಒಂದು ಪೊಲೀಸ್ ಪಾತ್ರನೂ ಕೂಡ ಇತ್ತು. ಸೊ ಎರಡೂ ಕೂಡ ಅದ್ಭುತವಾಗಿ ಪ್ಲೇ ಮಾಡಿದ್ದೀರಾ. ಬಟ್ ಅದು ಅವ್ರಿಗೆ ಸಿಗೋಷ್ಟು ಅಂದರೆ ಅವ್ರು ದೊಡ್ಡವರೇ ಮೇಡಮ್. ಅವರು ಅಭಿನಯ ಚಕ್ರವರ್ತಿ ಅಂದರೆ ಆ್ಯಕ್ಟಿಂಗಿಗೆ ಅಂತಲೇ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವರು ಸುಮಾರು ಸಿನಿಮಾಗಳು ಮಾಡ್ಕೊಂಬಂದಿರೋದು. ಅವ್ರ ಜೊತೆಗೆ ಹೋಲಿಸ್ಬೇಡಿ, ನಾವು ಇನ್ನೂ ಚಿಕ್ಕೋನು. ಅಂದರೆ ನನಗೆ ಬಿಗ್ ಬಾಸ್ ಮನೇಲಿ ಇದ್ದಿದ್ದಕ್ಕೆ ಮತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿರೋದಕ್ಕೆ ಆ ಥರದ್ದೆಲ್ಲ ಒಂದಷ್ಟು ನೋಡಿ ಜನಗಳ ಆ ಪ್ರೀತಿಗೆ ಯಾವತ್ತಿಗೂ ನಾನು ಚಿರಋಣಿ. ಯಾವತ್ತಿಗೂ ಅವರ ಅಭಿಮಾನಕ್ಕೆ ನಾನು ಯಾವತ್ತೂ ತಲೆ ಬಾಗ್ತೀನಿ ಅವ್ರ ಅಭಿಮಾನಕ್ಕೆ. ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ತೀನಿ, ಇನ್ನೂ ಒಂದಷ್ಟು ಮನೋರಂಜನೆ ಕೊಡೋದು. ಅಂದರೆ ನಾನು ಕೊನೆ ಉಸಿರಿರೋವರೆಗೂ ಸಿನಿಮಾಗಳು ಮಾಡ್ತೀನಿ.
ಪ್ರೇಕ್ಷಕರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಅಂದರೆ ಯಾವ ಥರ ಪಾತ್ರಗಳು ಬೇಕು, ಇನ್ನು ಮಂಜು ಕಡೆಯಿಂದ ಯಾವ ರೀತಿ ಪಾತ್ರಗಳು ಬೇಕು ಅನ್ನೋದಕ್ಕೆ ಎಲ್ಲನೂ ಪ್ರಯತ್ನ ಪಡ್ತೀನಿ. ಅವ್ರ ನಗು, ಅವ್ರ ಪ್ರತಿಕ್ರಿಯೆನೇ ದೊಡ್ಡ ಪ್ರಶಸ್ತಿ ಮೇಡಮ್ ನಮಗೆ. ಯಾಕಂದರೆ ಅವ್ರು ಕೊಡೋ ಒಂದು ₹100 ಟಿಕೆಟಿಂದ ಎಷ್ಟು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಸಿನಿಮಾ ಫೀಲ್ಡಲ್ಲಿರೋರು, ಅಥವಾ ಅದಕ್ಕೆ ಲಿಂಕ್ ಆಗಿರೋಂಥ ಮೀಡಿಯಾ ಇರ್ಬೋದು, ಅದಕ್ಕೆ ಲಿಂಕ್ ಆಗಿರೋ ಒಂದಷ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಪ್ರತಿಯೊಬ್ಬರು ಒಬ್ಬ ಲೈಟ್ ಆಫೀಸರ್ ಒಂದು ದಿನ ಬಾಟ ತೊಗೊಂಡೋದ್ರೆ ಅವ್ರ ಮನೇಲಿ ಒಂದು 2-3 ಊಟ ಮಾಡ್ತಾರೆ. ಆಮೇಲೆ ಮೇಕಪ್ಪು, ಲೈಕ್ ಸ್ಟೆಂಟ್ ಮ್ಯಾನ್ಸು ಎಲ್ಲರೂ ಅಷ್ಟೆ. ಹಾಗಾಗಿ ಅವರೆಲ್ಲ ಊಟ ಮಾಡಬೇಕು, ನಾವೆಲ್ಲ ಟೆಕ್ನಿಷಿಯನ್ಸು, ಕಲಾವಿದರು ಊಟ ಮಾಡಬೇಕು ಅಂದರೆ ಒಬ್ಬ ಪ್ರೇಕ್ಷಕ ಹೋಗಿ ಒಂದು ಟಿಕೆಟ್ ದುಡ್ಡು ಕೊಟ್ಟು ನೋಡಿದ್ರೆ ಆ ದುಡ್ಡಿಂದನೇ ಮಾತ್ರ ಅಲ್ವ ಸಾಧ್ಯ. ಅವ್ರು ನಾವು ಯಾವತ್ತೂ ಚಿರಋಣಿ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನೆಕ್ಸ್ಟು ಈಗ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಕಂಟೆಸ್ಟೆಂಟ್ ಆಚೆ ಬರ್ತಿದ್ದಾರೆ ಹೆಸರು ಮಾಡಿಬಿಟ್ಟು ಅಂದರೆ ಒಂದಷ್ಟು ಪ್ರಾಜೆಕ್ಟ್ಸ್ಗಳು ರೆಡಿಯಾಗಿ ನಿಂತಿರುತ್ತೆ ನಿಮಗೋಸ್ಕರನೇ. ಸೊ ಯಾವುದೆಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಸ್, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದೆ, ಯಾವುದಕ್ಕೆಲ್ಲ ಸೈನ್ ಹಾಕಿದ್ದೀರಾ? ಇಲ್ಲ, ಒಂದು 2-3 ಸ್ಟೋರಿ ಕೇಳಬೇಕು. ಒಂದು 2-3 ಅಂದರೆ ಡೈರೆಕ್ಟ್ರು ಕಾಲ್ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸು, ಅಂದರೆ ಒಂದಷ್ಟು ಫೋನ್ ಕಾಲ್ಸ್ ಬರ್ತಿದೆ. ಬಟ್ ಅದೇ ಅವ್ರಿಗೂ ಗೊತ್ತು ಇನ್ನೊಂದು ವಾರ ಯಾವುದು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಇನ್ನೊಂದು ವಾರ ಆದಮೇಲೆ ಮೋಸ್ಟ್ಲಿ ಸಿನಿಮಾಗಳು ಯಾವುದು ಏನು ಅನ್ನೋದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಪೊಲೀಸ್ ಪಾತ್ರದಲ್ಲೇ ಮಿಂಚ್ತೀರಾ ಹೇಗೆ? ವಿಲನ್ ಪಾತ್ರನೇ ಫಿಕ್ಸ್ ಅಂತ? ಯಾವ ಪಾತ್ರ ಕೊಟ್ಟರು ಅಷ್ಟೇ, ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬೋದೇ ನಮ್ಮ ಕೆಲಸ. ಇನ್ ಕೇಸ್ ಹೀರೋ ಪಾತ್ರ ಬಂತು ಅಂದರೆ? ಹೀರೋ ಕ್ಯಾರೆಕ್ಟರ್ ಅಂದರೆ ನೋಡೋಣ ಮೇಡಮ್, ಅದು ಹೆಂಗೆ ಕತೆ ಇರುತ್ತೆ, ಹೇಗೆ. ಆಮೇಲೆ ನಮ್ಮ ಸ್ಟೋರಿ ಓರಿಯೆಂಟೆಡ್, ಲೈಕ್ ಯಾವುದೋ ಕಮರ್ಷಿಯಲ್, ಲೈಕ್ ಫೈಟಿಂಗು ಇನ್ನೊಂದು ಮತ್ತೊಂದು ಆ ಥರ ಅಲ್ಲ. ನನ್ನ ಅಷ್ಟು ಆ ರೀತಿ ನನ್ನನ್ನು ನೋಡಲೇ ಇಲ್ಲ. ಜನಗಳು ನನ್ನನ್ನು ಪ್ರೀತಿ ಮಾಡೋದೇ ಒಂದು ನೆಗೆಟಿವ್ ಕ್ಯಾರೆಕ್ಟ್ರು, ಒಂದು ಯಾವುದೋ ಕಾಮಿಕ್ ವಿಲನ್ ಕ್ಯಾರೆಕ್ಟ್ರು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಲೈಕ್ ಈ ಥರದ್ದು ಸುಮಾರಷ್ಟು ಲೈಕ್ ಮಾಡ್ತಿರ್ಬೇಕಾದ್ರೆ ಹೀರೋ ಆಗಿ ಅಂತಂದರೆ ಅದು ಕಾನ್ಸೆಪ್ಟ್ ಹೇಗಿದೆ, ಹೇಗೆ ಕತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಅದರ ಏನೋ ಹೀರೋ ಆಗಿ ಲಾಂಚ್ ಆಗಬೇಕು, ಏನೋ ಮಾಡಬೇಕು ಆ ಥರದ್ದೆಲ್ಲ ಆಸೆನೇ ಇಲ್ಲ ನನಗೆ. ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋದು ಆಸೆ ಇಂಟರ್ವ್ಯೂಗೆ. ಆಮೇಲೆ ಸುಮಾರು ಜನ ಮ್ಯಾಕ್ಸ್ ಸಿನಿಮಾದಲ್ಲಿ ಅಷ್ಟೊಂದು ಅಬ್ಬರಿಸಿದ್ದೀರಾ. ಆಮೇಲೆ ತುಂಬಾ ಕೊಟ್ಟಿದೆ, ತುಂಬ ಇಡೀ ಕರ್ನಾಟಕದ ಜನರು ಪ್ರೀತಿ ಕೊಟ್ಟಿದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ. ಅಲ್ಲಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ತೋರ್ಸೋಕೆ ಒಂದು ಒಳ್ಳೆ ವೇದಿಕೆ ಆಯಿತು. ಇನ್ನೊಂದಷ್ಟು ಎಕ್ಸ್ಪ್ಲೋಸ್ ಆಯಿತು. ಮಂಜು ಯಾರು, ಉಗ್ರ ಮಂಜು ಯಾರು ಅಂತ. ಅಲ್ಲಿ ಒಳಗೆ ಇರಬೇಕಾದ್ರೆ ಮ್ಯಾಕ್ಸ್ ಸಿನಿಮಾ ಅದೇ ರಿಲೀಸ್ ಆಗಿ ಮ್ಯಾಕ್ಸ್ ಸಿನಿಮಾ ಹಿಟ್ಟಾಗಿದ್ದಕ್ಕೂ ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಬಿಗ್ ಬಾಸ್ ಮನೆಯಿಂದ ತುಂಬಾ ಸಿಕ್ಕಿದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಂಥ ಉಗ್ರ ಮಂಜು ಅವರಿಗೆ ಸುದೀಪ್ ಅವರು ನೀವೇ ಹೇಳ್ತಾ ಇದ್ರಿ, ಬಿರುದನ್ನು ಕೊಟ್ಟರು, ಹೊಗಳಿದ್ರು, ಬೈದಿರೋದು ಉಂಟು. ಸೊ ಎಷ್ಟು ಖುಷಿ ಇದೆ. ಆ್ಯಂಡ್ ಸುದೀಪ್ ಅವ್ರಿಗೆ ರೀಸೆಂಟಾಗಿ ನೀವು ಒಳಗಡೆ ಇದ್ದಾಗ ಸಿಕ್ಕಿರುವಂತಹ ಪ್ರಶಸ್ತಿ ಬಗ್ಗೆ ಐಡಿಯಾ ಇದೆಯಾ? ಅಂದರೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಆ್ಯಕ್ಟರ್ ಫಾರ್ ಪೈಲ್ವಾನ್ ಮೂವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವರಿಗೆ ಅವಾರ್ಡ್ಗಳೆಲ್ಲ ಚಿಕ್ಕದೆ ಅನಿಸುತ್ತೆ ಮೇಡಮ್ ನನಗನ್ಸೋ ಮಟ್ಟಿಗೆ. ಅವರು ನೋಡಿರೋಂಥ ಒಂದು ಸಿನಿಮಾ, ಅವ್ರ ಕಣ್ಣಲ್ಲಿ ನೋಡಿರೋಂಥ ಸಿನಿಮಾ, ಒಂದು ಯಾವುದಾದ್ರು ದೊಡ್ಡ ಯೂನಿವರ್ಸಿಟಿ ಇತ್ತು, ಆ ಯೂನಿವರ್ಸಿಟಿನಲ್ಲಿ ದೊಡ್ಡ ಲೈಬ್ರರಿ ಇತ್ತು, ಸಿನಿಮಾ ಲೈಬ್ರರಿ ಅಂತಂದರೆ ಆ ಸಿನಿಮಾಗಳಿಗೆ ಏನೇನು ಬೇಕು ನಿಮ್ಗೆ ಸಿನಿಮಾಟೋಗ್ರಫಿಗೆ, ಮತ್ತು ಇಲ್ಲಾಂದರೆ ಸೆಟ್ಟು, ಲೈಕ್ ಲೈಟಿಂಗ್ ಬಗ್ಗೆ, ಅಥವಾ ಯಾವುದೇ ತೊಗೊಳ್ಳಿ, ಮೇಕಪ್ಪು, ಆ್ಯಕ್ಟಿಂಗು ಯಾವುದೇ ತೊಗೊಳ್ಳಿ, ಎಲ್ಲದಕ್ಕೂ ಮಾಸ್ಟ್ರು ಮೇಡಮ್ ಅವರು. ಪ್ರತಿಯೊಂದು ಗೊತ್ತು ಅವ್ರಿಗೆ. ಆ್ಯಕ್ಟಿಂಗಲ್ಲಿರ್ಬೋದು, ಎಲ್ಲ ಟೆಕ್ನಿಕಲಿ ಎಲ್ಲನೂ ಗೊತ್ತು ಅವ್ರಿಗೆ. ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೊಟ್ಟಿರೋದು, ಸ್ಟೇಟ್ ಅವಾರ್ಡ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಇದೆ. ಅವ್ರಿಗೆ ನ್ಯಾಷನಲ್ ಅವಾರ್ಡು ಸಿಕ್ಕಿದ್ರೂ ಖುಷಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿದ್ರು ದೊಡ್ಡ ಖುಷಿನೇ. ಬಟ್ ಅದೆಲ್ಲದಕ್ಕಿಂತ ಅವ್ರಿಗೆ ಸಿಕ್ಕಿರೋದು ಕೋಟ್ಯಾಂತರ ಜನರ ಪ್ರೀತಿ, ಕೋಟ್ಯಾಂತರ ಜನ ಅಭಿಮಾನಿಗಳು. ಅದು ಅದ್ರ ಮುಂದೆ ಅವರು ತಿರಸ್ಕಾರ ಮಾಡಿ ಬೇಡ ಅಂತ ನಿರಾಕರಿಸಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗಿನ ಬೆಸ್ಟ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಸೊ ಅವ್ರಿಗೆ ಕೊಡಿ ಅಂತ ಹೇಳಿ ಅದನ್ನು ಅವ್ರ ದೊಡ್ಡ ಗುಣ ಮೇಡಮ್. ಇವಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ನಾನೇನಾದರೂ ಅಷ್ಟು ನಂಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಬೇಕು, ನಾನು ಆ್ಯಕ್ಟ್ ಮಾಡಬೇಕು, ಅಷ್ಟು ದೊಡ್ಡ ಪಾತ್ರ ಅವ್ರ ಮುಂದೆ ಅವ್ರ ಜೊತೆಗೆ ಅಂತಂದರೆ, ಬಿಕಾಸ್ ಆಫ್ ಅವ್ರ ಪಾತ್ರಗಳು ನೋಡ್ತಾರೆ, ಅವ್ನು ಹೆಂಗೆ ಅಭಿನಯ ಮಾಡ್ತಾನೆ, ಹೆಂಗೆ ಸ್ಟೋರಿಗೆ ಆ ಪಾತ್ರ ಹೇಗೆ ಬೇಕು, ಏನು ಇಂಪಾರ್ಟೆಂಟ್ ಅಂತ ನೋಡೇ ಅವರು ಆ್ಯಕ್ಟ್ ಮಾಡಿಸೋದು, ನೋಡೇ ಆ ಥರದ್ದೆಲ್ಲ ಸೀನ್ಸ್ ಕೊಡೋದು. ಬಟ್ ಅವ್ರ ದೊಡ್ಡ ಗುಣ ಅದು. ಬೇರೆಯವ್ರು ನನಗಿಂತ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡಿರೋಂಥ ಸುಮಾರು ಜನ ಕಲಾವಿದರು ಇದ್ದಾರೆ ಅಂತ ಹೇಳೋದೆಲ್ಲ ಅವ್ರ ದೊಡ್ಡ ಗುಣ. ಬಟ್ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ನನಗೆ ಖುಷಿ. ಮ್ಯಾಕ್ಸ್ ಸಿನಿಮಾ 1 ಡೇ ಅಲ್ಲಿ 24 ಅವರ್ಸಲ್ಲಿ ಏನಾಗುತ್ತೆ ಅಂತ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅಂದರೆ ಸೀಟ್ ತುದಿಲ್ ತಂದು ಕೂರಿಸುತ್ತೆ, ಕ್ಷಣನೂ ಎಲ್ಲೂ ಕೂಡ ಮಿಸ್ ಮಾಡಬಾರ್ದು ಅಂತ ಅನ್ಸುತ್ತೆ. ನಾನು ನೋಡಿದಾಗ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಸುದೀಪ್ ಅವ್ರ ಜೊತೆಗೆ ಕೂತು ಸಿನಿಮಾ ನೋಡಿದ್ರಿ ಅಂತ ಅನ್ಕೋತೀನಿ ರಾತ್ರಿ. ಎಸ್, ಏನು ಹೇಳಿದ್ರು ಸುದೀಪ್ ಸರ್ ಸಿನಿಮಾ ನೋಡಿ? ಏನು ಅನಿಸ್ತು ನಿಮಗೆ ನಿಮ್ಮ ಸಿನಿಮಾವನ್ನು ನೋಡಿ? ಒಂದು ನೈಟ್ ನಡೆಯುವಂಥ ಸ್ಟೋರಿ ಮ್ಯಾಕ್ಸ್ ಸಿನಿಮಾ. ತುಂಬಾ ಖುಷಿ ಆಯಿತು ನನಗೆ. 1 ಇಯರ್ ಆಗಿತ್ತು ಸಿನಿಮಾ ಎಲ್ಲ ಇದು ಮಾಡಿ. ನಿನ್ನೆ ರಾತ್ರಿ ನೋಡಿದೆ, ಸುದೀಪ್ ಅಣ್ಣ ಜೊತೆಗೆ ಕೂತು ನೋಡಿದೆ. ಅವರು ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದೀವಿ ಕಣ ಆ್ಯಕ್ಟಿಂಗು ಅಂತಂದರು. ನನಗೂ ಖುಷಿ ಆಯಿತು ಸಿನಿಮಾ ನೋಡಿ.
ಅಷ್ಟೇ. ಇನ್ನೆಲ್ಲ ಜನಗಳು ಅವರು ಇಷ್ಟಪಟ್ಟು ಅವರು ಹೇಗೆ ಅಂತ, ಬಟ್ ಅದನ್ನು ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಜನಗಳು. ಆಮೇಲೆ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬ್ಲಾಕ್ ಬಸ್ಟರ್ ಆಗಿದೆ ಮೂವಿ. ಗುಡ್ ಅಷ್ಟೇ. ಇನ್ನು ನೆಕ್ಸ್ಟ್ ಇನ್ನು ಯಾವ್ದು ಏನು ಸಿನಿಮಾಗಳು